ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿರುವ ಬಗ್ಗೆ ಈಗಾಗಲೇ ಅವರ ಅಭಿಮಾನಿಗಳು ಸಾಕಷ್ಟು ಆತಂಕದಲ್ಲಿದ್ದಾರೆ. ಬಹಳಷ್ಟು ಸೆಲೆಬ್ರಿಟಿಗಳು ಸೈಫ್ರನ್ನ ಭೇಟಿಯಾಗಿ ಬೇಗ ಚೇತರಿಸಿಕೊಳ್ಳಿ ಅಂತ ಆಶಿಸುತ್ತಿದ್ದಾರೆ. ಇದರ ಮಧ್ಯೆ ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಬಾಲಿವುಡ್ ನಟಿ ಕಮ್ ಮಾಡೆಲ್ ಉರ್ವಶಿ ರೌಟೇಲಾ ವಿವಾದಕ್ಕೀಡಾಗ್ಬಿಟ್ಟಿದ್ದಾರೆ. ಸೈಫ್ ಬಗ್ಗೆ ಮಾತನಾಡ್ತಾ ತಮ್ಮ ಡೈಮಂಡ್ ವಾಚ್ ರಿಂಗ್ ನ ಶೋ ಆಫ್ ಮಾಡಿ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದ್ದಾರೆ. तो मान लीजिए सैफ जी ठीक ठाक हैं, हॉस्पिटल में एडमिट हैं जी। अभी हाँ, अभी मैंने अभी पढ़ा कि अभी वो फाइनली ठीक हो गए हैं, बट इट इज़ वेरी अनफॉर्चुनेट। कितना ज़्यादा देखभाल करना पड़ता है। अभी आप खुद ही सोचिए, डाकू महाराज की 105 करोड़ की सक्सेस के बाद माय मदर, इन्होंने मुझे गिफ्ट की डायमंड स्टडेड रोलेक्स, एंड माय फादर ने मुझे ये मेरे हाथ में पहनी हुई छोटी सी मिनी वॉच गिफ्ट करी। ये हाँ, इट इज़ लाइक अ गिफ्ट। लाइक अभी 100 करोड़ 105 हमने पार कर दिया है, तो इट इज़ जस्ट अ गिफ्ट, बट देन हम कॉन्फिडेंट नहीं फील करेंगे बाहर। ಬಾಲಿವುಡ್ ನಟಿ ಉರ್ವಶಿ ರೌಟೇಲಾ ಅವರ ರಿಯಾಕ್ಷನ್ ಅನ್ನ ಗಮನಿಸಿದ್ರಿ ನೀವು. ಸೈಫ್ ಅಲಿ ಖಾನ್ ಅವ್ರ ಬಗ್ಗೆ ಪ್ರಶ್ನೆ ಕೇಳಿದ ಮಾಧ್ಯಮದವರು, ಆದ್ರೆ ಉರ್ವಶಿ ರೌಟೇಲಾ ತಮ್ಮ ಸಿನಿಮಾ ಬಗ್ಗೆ ಮಾತನಾಡೋದ್ರ ಜೊತೆಗೆ ತಮಗೆ ಬಂದಂತಹ ಗಿಫ್ಟ್ಗಳ ಬಗ್ಗೆ ಹೇಳಿ ಆ ನಂತರ ಉತ್ತರವನ್ನ ಕೊಟ್ಬಿಟ್ರು. ತಮ್ಮ ಡೈಮಂಡ್ ವಾಚ್ ಅನ್ನ ಶೋ ಆಫ್ ಮಾಡಿದ್ರು. ಉರ್ವಶಿ ರೌಟೇಲಾರ ಇದೇ ವರ್ತನೆ ಸದ್ಯ ಅಭಿಮಾನಿಗಳು ನೆಟ್ಟಿಗರು ಗರಂ ಆಗೋ ಹಾಗೆ ಮಾಡ್ಬಿಟ್ಟಿದೆ. ಉರ್ವಶಿ ರೌಟೇಲಾ ಅಭಿನಯದ ಡಾಕು ಮಹಾರಾಜ್ ಬಾಕ್ಸ್ ಆಫೀಸ್ ನಲ್ಲಿ 105 ಕೋಟಿ ಕಲೆಕ್ಷನ್ ಮಾಡಿದೆ. ಅದ್ರ ಬಗ್ಗೆ ಮಾತನಾಡಿದ್ದಾರೆ. ಸೈಫ್ ಬಗ್ಗೆ ಕೇಳಿದಂತಹ ಪ್ರಶ್ನೆಗೆ 105 ಕೋಟಿ ಕಲೆಕ್ಷನ್ ಮಾಡಿದ್ದಕ್ಕೆ ನನ್ನಮ್ಮ ಈ ಡೈಮಂಡ್ ಇರುವಂತಹ ರೋಲೆಕ್ಸ್ ವಾಚ್ ಅನ್ನ ಗಿಫ್ಟ್ ಮಾಡಿದ್ದಾರೆ. ನನ್ನ ತಂದೆ ನನ್ನ ಬೆರಳಿನಲ್ಲಿ ಇರುವಂತಹ ಈ ಮಿನಿ ವಾಚ್ ಅನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಆದ್ರೆ ನಾವು ಇದನ್ನ ಧೈರ್ಯವಾಗಿ ಧರಿಸ್ಕೊಂಡು ಹೋಗೋ ಹಾಗಿಲ್ಲ. ಹೊರಗಡೆ ಹೋದಾಗ ನಮ್ಮ ಮೇಲೆ ಯಾರಾದ್ರೂ ದಾಳಿ ಮಾಡಬಹುದು. ಈಗಾಗಿರುವುದು ತುಂಬಾ ದುರದೃಷ್ಟಕರ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೈಫ್ ಬಗ್ಗೆ ಮಾತನಾಡಿದಾಗ ಸೈಫ್ ಬಗ್ಗೆ ಉತ್ತರವನ್ನ ಕೊಡಬಹುದಾಗಿತ್ತು. ಅದರ ಮಧ್ಯೆ ತಮಗ್ ಬಂದಂತಹ ಗಿಫ್ಟ್ ಬಗ್ಗೆ, ತಮ್ಮ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಅಥವಾ ಶೋ ಆಫ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಏನಿತ್ತು ಅನ್ನೋದು ಅಭಿಮಾನಿಗಳು ಮಾಡ್ತಾ ಇರುವಂತಹ ಪ್ರಶ್ನೆ. ಯಾವಾಗ ತಮ್ಮ ಸ್ಟೇಟ್ಮೆಂಟ್ ತೀವ್ರ ಟೀಕೆಗೆ ಗುರಿ ಆಯ್ತು, ಯೂಟರ್ನ್ ಹೊಡೆದ್ಬಿಟ್ರು ನಟಿ. ಇನ್ಸ್ಟಾದಲ್ಲಿ ಕ್ಷಮೆ ಯಾಚನೆ ಮಾಡಿದ್ರು. ನಾನು ಡಾಕು ಮಹಾರಾಜ್ನ ಗೆಲುವಿನ ಉತ್ಸಾಹದಲ್ಲಿದ್ದೆ, ಹಾಗಾಗಿ ಹೀಗೆ ಮಾತನಾಡಿದೆ, ಇದರಿಂದ ನನಗೆ ನಾಚಿಕೆ ಆಗ್ತಾ ಇದೆ, ನನ್ನನ್ನು ಕ್ಷಮಿಸಿ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ವಿಪರ್ಯಾಸ ಅಂದ್ರೆ ಹಾಕಿದಂತಹ ಆ ಪೋಸ್ಟ್ ನ ಸ್ವಲ್ಪ ಸಮಯದ ಬಳಿಕ ತಾವೇ ಡಿಲೀಟ್ ಮಾಡಿಬಿಡ್ತಾರೆ. ಹೀಗಾಗಿ ತಮ್ಮ ಪೋಸ್ಟ್ ನ ಡಿಲೀಟ್ ಮಾಡಿದ್ದಕ್ಕೂ ಕೂಡ ನಟಿ ಮೇಲೆ ಅಭಿಮಾನಿಗಳು ಮತ್ತೆ ಆಕ್ರೋಶಗೊಂಡಿದ್ದಾರೆ. ಈ ಹಿಂದೆ ಕೂಡ ಕ್ರಿಕೆಟರ್ ರಿಷಬ್ ಪಂತ್ ವಿಚಾರದಲ್ಲೂ ಇದೇ ನಟಿ ಉರ್ವಶಿ ರೌಟೇಲಾ ವಿವಾದಕ್ಕೆ ಈಡಾಗ್ಬಿಟ್ಟಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.